ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಅಭ್ಯರ್ಥಿಗಳು ಈಗ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಕಾಯ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ 6086 PUC ಅತಿಥಿ ಉಪನ್ಯಾಸಕರ ಹುದ್ದೆಗಳ ಭರ್ತಿಗೆ ಅನುಮತಿ ನೀಡಿದೆ. ಹೌದು ಅಭ್ಯರ್ಥಿಗಳೇ, 2026ನೇ ಮತ್ತು 2026 ಮತ್ತು 27ನೇ ಸಾಲಿಗೆ ಶೈಕ್ಷಣಿಕ ಸಾಲಿಗೆ ಸಂಬಂಧಿಸಿದಂಥ ರಾಜ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಒಟ್ಟು 6086 ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಲು ರಾಜ್ಯ ಸರ್ಕಾರ ಅನುಮತಿ ನೀಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಭರ್ತಿಗಳನ್ನು ನಿಮ್ಮ ಒಂದು ಇಲಾಖೆಯ ಮಧ್ಯಸ್ಥಿಕೆಯಲ್ಲಿ ಭರ್ತಿಗಳನ್ನು ಮಾಡಿಕೊಳ್ಳಾಗುತ್ತೆ. ಅತಿಥಿ ಉಪನ್ಯಾಸಕರಿಗೆ ಪ್ರತಿ ತಿಂಗಳು 14,000 ರೂಪಾಯಿ ಮಾಸಿಕ ವೇತನವನ್ನು ನೀಡಲಾಗುತ್ತಿದೆ. ಪ್ರಸಕ್ತ ಬಜೆಟ್ನಲ್ಲಿ 85.70 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದು ನೇಮಕಾತಿ ಗೊಳ್ಳುವಂತಹ ಅತಿಥಿ ಉಪನ್ಯಾಸಕರಿಗೆ ತಗುಲುವ ವೆಚ್ಚವನ್ನು ನಿಗದಿಪಡಿಸುವ ಅನುದಾನದಿಂದ ಭರಿಸಲಾಗುತ್ತದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಪದ್ಮಿನಿ SN ಆದೇಶದಲ್ಲಿ ತಿಳಿಸಿದ್ದಾರೆ. ನೋಡಿ ಅಭ್ಯರ್ಥಿಗಳೇ, ಯಾರು ಇವಾಗ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಕಾಯ್ತಾ ಇರುವಂಥವ್ರುಗಳು ಅಥವಾ ಹುದ್ದೆಗಳಿಗೆ ಉದ್ಯೋಗ ಸಲುವಾಗಿ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಇದು ಟೆಂಪರರಿ ಅಂತ ಅನ್ಕೋಬೋದು. ಯಾಕಂದರೆ ಇದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿದ್ದಾವೆ, ಇದು ಪರ್ಮನೆಂಟ್ ಹುದ್ದೆಗಳು ಅಲ್ಲ. ಇವು ಅತಿಥಿ ಉಪನ್ಯಾಸಕರ ಹುದ್ದೆ ಇರುವುದರಿಂದ ಇದು ಒಂದು ಗುತ್ತಿಗೆ ಆಧಾರಿತವಾಗಿ ಅನ್ಕೋಬೋದು ನಾವು ಅತಿಥಿ ಉಪನ್ಯಾಸಕರದ್ದು. ಬಟ್ ಇದಕ್ಕಿಂತ ಬದಲಿಯಾಗಿ ಪರ್ಮನೆಂಟ್ ಹುದ್ದೆಗಳನ್ನು ಕರೆದು ತುಂಬ ಒಳ್ಳೆಯದಿರ್ತಿತ್ತು ಅಂತ ನನ್ನ ಅನಿಸಿಕೆ.